ಮನುಷ್ಯನ ಮಿದುಳುವಂತಕ್ಕಂಥ ಯಂತ್ರವನ್ನ ಆಪರೇಟಸ್, ಈ ಯಂತ್ರವನ್ನ ನಿಯಂತ್ರಿಸ್ತಾ ಇರತಕ್ಕಂಥ ಅದರ ಹಿಂದೆ ಇನ್ನೊಂದಿದೆ. ಆತ್ಮವು ಈ ಯಂತ್ರವನ್ನ ತನ್ನೊಳಗೆ ಇರತಕ್ಕಂಥ ಅಲ್ಲಿಂದ ಆಚೆಗೆ ಬರೋ ಹೊರಗಿನ ಯಂತ್ರಗಳಲ್ಲ, ತನ್ನೊಳಗೆ ಇರತಕ್ಕಂಥ ತನ್ನ ಅಧೀನದಲ್ಲೇ ಇರತಕ್ಕಂಥ ಯಾವ ಒಂದಿದೆ, ತನ್ನ ಅಧೀನದಲ್ಲಿರ್ತಕ್ಕಂಥ ಶರೀರ, ಇಂದ್ರಿಯ, ಮನಸ್ಸುಗಳು, ಅವುಗಳ ವಿಚಾರವನ್ನ ಸರಿಯಾಗಿ ಬಳಸಿಕೊಂಡಾಗ ಅದಕ್ಕೆ ಇರೋ ಕಡೆ ಇದ್ದದ್ದು ಕಾಣುತ್ತೆ. ಇದಕ್ಕೇನು ಕರೀತಾರೆ ಗೊತ್ತಾ? ಹಾಗಾಗಿ ಈ ಎಲ್ಲ ಯಂತ್ರಗಳು ನಮ್ಮೊಳಗಿದೆ, ಅದನ್ನು ಒಳಗೆ ಕೆಲಸ ಮಾಡಿಸಬಹುದು, ಅಥವಾ ಬಾಹ್ಯ ರೂಪದಲ್ಲಿ ಭೌತಿಕವಾಗಿ ಕೂಡ ಅದನ್ನು ನಿರ್ಮಾಣ ನಾವು ಮಾಡಬಹುದು. ನಾವು ಭೌತಿಕವಾಗಿ ನಿರ್ಮಾಣ ಮಾಡುವಾಗ ಕೆಲವಾರಾದರೂ ನಮಗೆ ಈಗ ಇವತ್ತೇನೋ ದೇವಕಣ ಕಂಡುಹಿಡಿಯೋಕ್ಕೆ ಏನು ಕಂಪ್ಯೂಟರ್ಗಳು, ಸ್ಯಾಟಲೈಟ್ಗಳು, ಟೆಲಿಸ್ಕೋಪ್ಗಳು, ಆಗ ಇವೆಲ್ಲ ಇರಲಿಲ್ಲ. ಇಷ್ಟು ಆಳವಾದ ಸಂಶೋಧನೆ ಅಥವಾ ಅಧ್ಯಯನ ಸಾಧ್ಯ ಆಗಿದ್ದು ಹೇಗೆ, ಅಥವಾ ಏನು ಸಾಧನವನ್ನು ಉಪಯೋಗಿಸಿ ಈ ಸಾಧನೆ ಮಾಡಿದ್ರು? ಒಳ್ಳೆ ಕುತೂಹಲ ಪ್ರಶ್ನೆ ಕೇಳಿದೀಯ. ಇವತ್ತು ಏನು ಸಾಧನಗಳನ್ನು ನಾವು ನೋಡ್ತಾ ಇದ್ದೇವೆ, ಟೆಲಿಸ್ಕೋಪೋ, ಮೈಕ್ರೋಸ್ಕೋಪೋ, ಸ್ಯಾಟಲೈಟ್, ಏನೇನೋ ಅಂತ ಇಟ್ಕೊಳ್ಳೋಣ. ಈ ಎಲ್ಲ ಯಂತ್ರೋಪಕರಣಗಳು, ಸಾಧನಗಳು ತಮ್ಮಿಂದ ತಾವೇ ಆದ್ವಾ ಅಥವಾ ಮನುಷ್ಯ ನಿರ್ಮಾಣ? ಅಲ್ಲಿ ಬಾ ಪಾಯಿಂಟ್ಗೆ. ಅಂದರೆ ಈ ಎಲ್ಲ ಯಂತ್ರೋಪಕರಣಗಳಿದೆ, ಇವೆಲ್ಲವೂ ಕೂಡ ಮನುಷ್ಯನ ಈ ಯಂತ್ರದಿಂದ ತಯಾರಾಗಿರೋದು. ಈ ಯಂತ್ರ ಸರಿ ಇಲ್ಲ ಅಂತಾರೆ ಇವತ್ತಿನ ಈ ಯಾವ ಯಂತ್ರಗಳು ನಮ್ಗೆ ಸಿಗ್ತಾ ಇರಲಿಲ್ಲ. ಅಂದರೆ ಈ ಎಲ್ಲ ಯಂತ್ರಗಳಿಗಿಂತಲೂ ಅತಿಶಯವಾದ, ಈ ಎಲ್ಲ ಯಂತ್ರಗಳಿಂದಲೂ ಸಮರ್ಥಶಾಲಿಯಾದಂಥದ್ದು ಇನ್ನೊಂದು ಯಂತ್ರ ಇದೆ, ಅದೇ ಇದು ಮನುಷ್ಯನ ಮಿದುಳು ಅಂತಕ್ಕಂಥದ್ದು ಇದು. ಮತ್ತು ಈ ಮನುಷ್ಯನ ಮಿದುಳು ಅಂತಕ್ಕಂಥ ಯಂತ್ರವನ್ನ ಆಪರೇಟಸ್, ಈ ಯಂತ್ರವನ್ನ ನಿಯಂತ್ರಿಸ್ತಾ ಇರತಕ್ಕಂಥ ಅದರ ಹಿಂದೆ ಇನ್ನೊಂದಿದೆ, ಆಪರೇಟರ್, ಅದೇ ಆತ್ಮ. ಬಾಹ್ಯದಲ್ಲಿ ಯಂತ್ರಗಳು, ಈ ಯಂತ್ರವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದು, ಈ ಯಂತ್ರವನ್ನ ನಿಯಂತ್ರಿಸ್ತಾ ಇರತಕ್ಕಂಥದ್ದು ಇನ್ನೊಂದು, ಈ ಆತ್ಮ ಅಂತಕ್ಕಂಥದ್ದು. ಅಂದ್ರೆ ಆತ್ಮವು ಈ ಯಂತ್ರವನ್ನು ಬಳಸಿಕೊಂಡು ಈ ಹೊರಗೆ ಕಾಣತಕ್ಕಂಥ ಯಂತ್ರಗಳನ್ನೆಲ್ಲ ತಯಾರು ಮಾಡಿದೆ. ಈ ವ್ಯವಸ್ಥೆ ನಮ್ಗೆ ಅರ್ಥ ಆದಾಗ ಇವೆಲ್ಲದರ ಮೂಲ ಅಂತಿಮವಾಗಿರ್ತಕ್ಕಂಥದ್ದು ಆತ್ಮನಲ್ಲಿ ಅಂತ ಸಿಗುತ್ತೆ ನಮಗೆ. ಆತ್ಮವು ಈ ಯಂತ್ರವನ್ನ ತನ್ನೊಳಗೆ ಇರತಕ್ಕಂಥ ಅಲ್ಲಿಂದ ಆಚೆಗೆ ಬರೋ ಹೊರಗಿನ ಯಂತ್ರಗಳಲ್ಲ, ತನ್ನೊಳಗೆ ಇರತಕ್ಕಂಥ ತನ್ನ ಅಧೀನದಲ್ಲೇ ಇರತಕ್ಕಂಥ ಯಾವ ಒಂದಿದೆ, ತನ್ನ ಅಧೀನದಲ್ಲಿರ್ತಕ್ಕಂಥ ಶರೀರ, ಇಂದ್ರಿಯ, ಮನಸ್ಸುಗಳು, ಅವುಗಳ ವಿಚಾರವನ್ನ ಸರಿಯಾಗಿ ಬಳಸಿಕೊಂಡಾಗ ಅದಕ್ಕೆ ಇರೋ ಕಡೆ ಇದ್ದದ್ದು ಕಾಣುತ್ತೆ. ಇದಕ್ಕೇನು ಕರೀತಾರೆ ಗೊತ್ತಾ? ಯೋಗ ಅಂತ ಕರೀತಾರೆ. ಯೋಗದಲ್ಲಿ ಅಂತರ್ಮುಖಿಗಳಾಗಿ ನಮ್ಮೊಳಗಡೆ ನಡೀತಕ್ಕಂಥ ಕ್ರಿಯೆಗಳನ್ನು ಗುರುತಿಸ್ಕೊಳ್ತಕ್ಕಂಥದ್ದಿದೆ. ಒಂದು ಸರಳವಾದ ಉದಾಹರಣೆ ಹೇಳ್ತೀನಿ, ಕಷ್ಟ ಇಲ್ಲ. ಈಗ ನನ್ನ ಮನಸ್ಸು ಯಾವ ರೀತಿ ಕೆಲಸ ಮಾಡುತ್ತೆ, ನನ್ನ ಯೋಚನೆಗಳು ಹೇಗೆ ಹೋಗ್ತಾ ಇದೆ, ಇದನ್ನು ನನ್ನನ್ನು ನಾನೇ ನಿರೀಕ್ಷೆ ಮಾಡಿಕೊಂಡಾಗ, ಅಂದರೆ ನಾನೇ ನನ್ನನ್ನು ನೋಡ್ಕೊಳ್ತಕ್ಕಂಥದ್ದು, ಹೊರಗೇನಿಲ್ಲ, ಕಣ್ಣು ಮುಚ್ಕೂತೆ ನನ್ನೊಳಗೆ ಏನೇನು ನಡೀತಾ ಇದೆ, ಹೇಗೆ ನಡೀತಾ ಇದೆ, ಏನು ಇರುತ್ತೆ ವಿಮರ್ಶೆ ಮಾಡ್ಕೋತಾ ಹೋಗ್ತೀನಿ ಅಂತ ಇಟ್ಕೊಂಡು ಆತ್ಮಾವಲೋಕನ ಅಂತ ಇಟ್ಕೊ. ಆ ರೀತಿ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಈ ಮಿದುಳು ಅಂತಕ್ಕಂಥದ್ದು ಯಾವ ರೀತಿ ಕೆಲಸ ಮಾಡುತ್ತೆ, ಯಾವ್ಯಾವ ಸಂದರ್ಭ ಏನೇನು ವಿಚಾರ ಬರುತ್ತೆ, ಅದು ಹೇಗೆ ಹರಿದಾಡುತ್ತೆ, ಎಲ್ಲವೂ ಕೂಡ ಒಂದು ಹಂತಕ್ಕೆ ತಿಳಿಯುತ್ತೆ. ಈ ಮಿದುಳಿಗೂ ನಿನ್ನೊಳಗಿರೋ ಮಿದುಳಿಗೂ ಕೂಡ ವ್ಯತ್ಯಾಸವೇನಿಲ್ಲ, ಖಂಡಿತ. ಇದು ಅದೇ ಯಂತ್ರವೇ, ಅದು ಅದೇ ಯಂತ್ರವೇ. ಆದರೆ ಬಳಸ್ತಕ್ಕಂಥ ವಿಧಾನದಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಅಷ್ಟೇ ಹೊರತು ಯಂತ್ರ ಮಾತ್ರ ಅದೇ. ಎಲ್ಲ ಮನುಷ್ಯರ ಮಿದುಳು ಅಂತಕ್ಕಂಥ ಯಂತ್ರ ಒಂದೇ. ಈ ಯಂತ್ರವನ್ನು ನಾನು ಅಧ್ಯಯನ ಮಾಡಿದಾಗ ಯಾವುದೋ ಒಂದು ಸಂದರ್ಭದಲ್ಲಿ ನಿನ್ನ ಪ್ರತಿಕ್ರಿಯೆ ಹೇಗಿರ್ತಿ, ಇದಕ್ಕೆ ಸಂಬಂಧಪಟ್ಟ ನಿನ್ನ ತಲೆ ಒಳಗೆ ಏನು ವಿಚಾರ ಬರುತ್ತೆ ಅಂತ ಸ್ವಲ್ಪ ನಾನು ಹೇಳೋದಕ್ಕಾಗುತ್ತೆ. ಯಾಕೆ ನಂದು ನಾನು ನೋಡ್ಕೊಂಡಿದ್ರೆ ಕರೆಕ್ಟ್, ಹೌದು. ಯಾಕೆಂದರೆ ಅಲ್ಲಿ ಒಳಗೆ ನಡೀತಕ್ಕಂಥ ನಿಯಮಗಳಿಂದ ಆ ನಿಯಮ ಒಂದೇ. ಹಾಗೆ ಈ ಸನ್ನಿವೇಶದಲ್ಲಿ ನೀನು ಹೀಗೆ ಅನ್ನಿಸ್ತಲ್ವಾ ಅಂತೇಳಿ ಹೌದು ಅಂತೀಯ ನೀನು. ಅಂದರೆ ಒಂದು ಯಂತ್ರವನ್ನು ನಾನು ಸರಿಯಾಗಿ ಅರ್ಥ ಮಾಡಿಕೊಂಡೆ, ಅದೇ ತರಹದ ಇನ್ನು 10 ಯಂತ್ರಗಳ ಕೆಲಸ ಕಾರ್ಯಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ. ಒಂದು ಉದಾಹರಣೆ ಇದು. ಹಾಗೇನೇ ಈ ಯಂತ್ರಗಳನ್ನು ನಿರ್ಮಾಣ ನಾವು ಮಾಡುವಾಗಲೂ ಕೂಡ ಈ ಯಂತ್ರದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ತರ್ಕ, ಅದಕ್ಕೆ ಸಂಬಂಧಪಟ್ಟಂಥ ವೈಜ್ಞಾನಿಕ ನಿಯಮಗಳು, ಇದನ್ನು ಗುರುತಿಸ್ಕೊಂಡೇ ನಾನು ಮಾಡೋದು. ಆ ವೈಜ್ಞಾನಿಕ ನಿಯಮಗಳಿಂದ ಈ ಯಂತ್ರ ನಾನು ತಯಾರು ಮಾಡೋದಕ್ಕಾಗ ಸಾಧ್ಯ ಇಲ್ಲ. ಅದೇ ರೀತಿ ಒಳಗಿರ್ತಕ್ಕಂತಹ ಯಾವ ಒಂದು ಯಂತ್ರ ಇದೆ, ಇಲ್ಲಿ ಈ ಯಂತ್ರದಲ್ಲಿ ನಡೀತಕ್ಕಂತಹ ವೈಜ್ಞಾನಿಕ ನಿಯಮಗಳೇನಿದೆ ಅದನ್ನು ಸೂಕ್ಷ್ಮವಾಗಿ ಸರಿಯಾಗಿ ಅರ್ಥ ಮಾಡ್ಕೋತಾ ಹೋದಾಗ ಈ ಯಂತ್ರಗಳಿಂದ ಏನೇನು ನಮಗೆ ಕಾಣಬೇಕೋ ಅದು ಕಾಣುತ್ತೆ. ಇಲ್ಲಿ ಈ ಯಂತ್ರದಿಂದ ನಮಗೇನು ಕೇಳಬೇಕಾತೋ ಅದು ಕಾಣುತ್ತೆ. ಅಂದರೆ ಹೊರಗಡೆ ಯಾವ ಒಂದು ನಿಯಮಗಳನ್ನು ಹಾಕಿ ಭೌತಿಕವಾಗಿ ಯಂತ್ರವನ್ನು ತಯಾರು ಮಾಡಿದ್ದೇನೆ, ಅದೇ ನಿಯಮಗಳಿಗೆ ಅನುಸಾರವಾಗಿ ಒಳಗಡೆ ಕಾಣ್ತಾ ಹೋಗ್ತೇನೆ, ಒಳಗಡೆ ಯಂತ್ರ ನಿರ್ಮಾಣ ಆಗ್ತಾ ಹೋಗುತ್ತೆ. ಅಣ್ಣ ಒಂದು ನಿಮಿಷ, ಈ ಅಂತಃಚಕ್ಷು ಅಂತ ಒಂದು ಹೇಳ್ತಾರಲ್ಲ, ಸರಿ, ಇದು ಆ ಥರದ್ದು ಹೌದು ಅಂತ. ಬಾಹ್ಯವಾಗಿ ಇರತಕ್ಕಂಥದ್ದು ಒಂದು,
ಅದೇ ಅಂತರ್ಮುಖಿಯಾಗಿ ನಾವು ನೋಡ್ಕೊಳ್ತಕ್ಕಂಥದ್ದು ಒಂದು. ಈ ಸಂದರ್ಭದಲ್ಲಿ ನಮಗೆ ವಿಚಾರ ಗೊತ್ತಾಗತ್ತೆ. ಇದನ್ನು ಯೋಗದಲ್ಲಿ ಅವರು ಸಮಾಧಿ ಅಂತ ಒಂದು ಶಬ್ದ ಬಳಸ್ತಾರೆ. ಆ ಸಮಾಧಿ ಅಂತಕ್ಕಂಥದ್ದು ಧಾರಣ, ಧ್ಯಾನ, ಸಮಾಧಿ ಈ ಮೂರನ್ನ ಸೇರಿಸಿ ಅದನ್ನು ಸಂಯಮ ಅಂತ ಒಂದು ಶಬ್ದ ಬಳಸ್ತಾರೆ ಅಲ್ಲಿ. ಸಂಯಮ ಅಂತಂದರೆ ಧಾರಣ, ಧ್ಯಾನ, ಸಮಾಧಿ ಈ ಮೂರು. ಆ ಸಮಾಧಿ ಅಂತಕ್ಕಂಥದ್ದು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಮನಸ್ಥಿತಿ. ಅದು ಈ ಇಂದ್ರಿಯದ ಅತ್ಯುತ್ತಮವಾಗಿ ಕೆಲಸ ಮಾಡತಕ್ಕಂಥ ಸ್ಥಿತಿ. ಆ ಅತ್ಯುತ್ತಮವಾಗಿ ಕೆಲಸ ಮಾಡತಕ್ಕಂಥ ಸ್ಥಿತಿ ಒಳಗೆ ಅದಕ್ಕೆ ಕಾಣುತ್ತೆ. ಯಾಕೆಂತಂದರೆ ಅಲ್ಲಿ ಕೆಲಸ ಮಾಡತಕ್ಕಂಥದ್ದು ಈ ಹೊರಗಡೆ ಯಂತ್ರಕ್ಕೆ ಬೇಕಂತ ನಿಯಮಗಳಿಗೆ ವಿರುದ್ಧವಾಗಿ ಆಲೋಚನೆ ಮಾಡೋದು ಕೆಲಸ ಆಗಲ್ಲ. ನಿಯಮಗಳಿಗೆ ಅನುಗುಣವಾಗಿ ಕೆಲಸ ಮಾಡಿದಾಗ ಏನಾಗುತ್ತೆ, ಇದು ಕಾಣುತ್ತೆ. ಇನ್ನೊಂದು ರೀತಿ ಹೇಳ್ತೀನಿ ಅದನ್ನು. ಯಾವುದೋ ಒಂದು ಯಂತ್ರ ತಯಾರು ಮಾಡಿ ಕ್ಯಾಮ್ರಾ ಅಂತಾನೆ ಇಟ್ಕೊಂಡ. ಇವಾಗ ಈ ಕ್ಯಾಮ್ರಾ ಎನ್ನುವಂತಹದ್ದು ಭೌತಿಕವಾಗಿ ತಯಾರಾಗೋದಕ್ಕಿಂತ ಮುಂಚೆ ಇಂತಿಂಥ ನಿಯಮಗಳನ್ನು ನಾನು ಒಂದು ಕಡೆ ಹೊಂದಿಸಿದ್ರೆ ಈ ತರಹದ ಒಂದು ಯಂತ್ರ ಬರುತ್ತೆ, ಛಾಯಾಗ್ರಾಹಕ ಯಂತ್ರ ಬರುತ್ತೆ ಅನ್ನೋದು ಫಸ್ಟ್ ಕಂಡಿದ್ದೆಲ್ಲಿ ನನಗೆ. ಇಲ್ಲ, ಇದರ ಒಂದು ಐಡಿಯಾ ನನ್ನ ತಲೆಯೊಳಗೆ ಬಂದು ಇದರ ಒಂದು ಐಡಿಯಾ ನನ್ನ ತಲೆಯೊಳಗೆ ಕೆಲಸ ಮಾಡಿ ಅದಕ್ಕೆ ಬೇಕಂತ ನಿಯಮಗಳೆಲ್ಲ ಆದಮೇಲೆ ಇದು ಹೊರಗೆ ಬಂತಿದ್ದು. ಇದು ಕಾಣ್ತಾ ಇದೆ ನನಗೆ. ಆದರೆ ನನ್ನ ಒಳಗಡೆನೇ ಫಸ್ಟ್ ಕ್ಯಾಮ್ರಾ ಬರಬೇಕು. ಫಸ್ಟ್ ನನ್ನ ತಲೆಯೊಳಗೆ ಕ್ಯಾಮ್ರಾ ಬರಲಿಲ್ಲ ಅಂದರೆ ಹೊರಗೆ ನಾನು ನಿರ್ಮಾಣ ಮಾಡೋಕ್ಕಾಗೋದಿಲ್ಲ. ಒಟ್ಟು ನಾ ಹೇಳಕ್ ಹೊರಟಿದ್ದೇನಂತಂದ್ರೆ, ಹೊರಗೆ ನಾವೇನು ಯಂತ್ರಗಳನ್ನ ನೋಡ್ತೀವೋ ಇದೆಲ್ಲವೂ ಮೊದಲಿಗೆ ನಿರ್ಮಾಣ ಆಗಿ ನಮ್ಮೊಳಗೆ ನಿರ್ಮಾಣ ಆಗಿರ್ತಕ್ಕಂಥ ಯಾವ ಯಂತ್ರ ಇದೆ ಅದನ್ನು ನಮ್ಮೊಳಗೆ ನಾವು ವೈಜ್ಞಾನಿಕವಾಗಿ ತರ್ಕಬದ್ಧವಾಗಿ ಮಾಡಿದಾಗ ಕಾಣುತ್ತೆ. ಇದೇನಾಗುತ್ತೆ, ಎಲ್ರಿಗೂ ಕಾಣುತ್ತೆ. ಈ ಒಳಗಡೆ ಐಡಿಯಾ ಬರದೇ ಇರೋರು ಕೂಡ ಕ್ಯಾಮ್ರಾದಲ್ಲಿ ಫೋಟೋ ತೆಗಿಬೋದು, ಏನು ಸಮಸ್ಯೆ ಇಲ್ಲ. ಮೊದಲಿಗೆ ಕ್ಯಾಮ್ರಾ ಮಾಡುವನೇನಾಗಿದೆ, ಅವನು ಈ ಕ್ಯಾಮ್ರಾನ ಇಲ್ಲಿ ನೋಡಿದ್ದಾನೆ ಅಂತ, ಅದು ಹೇಗೆ ಕೆಲಸ ಮಾಡ್ತಾನೆ ನಿಯಮಗಳನ್ನು ನೋಡಿದ್ದಾನೆ ಅಂತ. ಈ ರೀತಿ ತಮ್ಮ ಅಂತರಂಗವನ್ನು ಸಂಪೂರ್ಣವಾಗಿ ಗುರುತಿಸಿಕೊಂಡು ಹೇಗೆ ಕೆಲಸ ನಡೆಯುತ್ತೆ ಅನ್ನೋ ವೈಜ್ಞಾನಿಕವಾಗಿ ತರ್ಕಬದ್ಧವಾಗಿ ಮಾಡಿದಾಗ ಇದೆಲ್ಲವೂ ಇಲ್ಲೇ ಇದೆ. ಆ ರೀತಿ ಆಲೋಚನೆ ಮಾಡ್ತಕ್ಕಂಥವ್ರಿಗೆ ಏನು ಹೇಳ್ತಾರೆ, ಯೋಗಿ ಅಂತ ಕರೀತಾರೆ, ಋಷಿ ಅಂತ ಕರೀತಾರೆ. ಆ ಋಷಿ ಅನ್ನೋದಕ್ಕೆ ಅವ್ರು ಕೊಡ್ತಕ್ಕಂಥ ಡೆಫಿನೇಷನ್ ಋಷಿರ್ ದರ್ಶನಾತ್ ಅಂತ. ಯಾರಿಗೆ ಸತ್ಯವು ಇದ್ದದ್ದು ಇದ್ದ ಹಾಗೆ ಕಂಡು ಬರುತ್ತದೋ ಅವನು ಋಷಿ ಅಂತ. ಋಷಿ ಅಂದರೆ ಗಡ್ಡ ಜಟೆ ಬಿಟ್ಟಿರಬೇಕು ಅಂತ ಅರ್ಥ ಅಲ್ಲ. ಎನ್ಲೈಟನ್ಮೆಂಟ್ ನಾವು ಏನು ಹೇಳ್ತೀವಿ. ಹಾಗಾಗಿ ಈ ಎಲ್ಲ ಯಂತ್ರಗಳು ನಮ್ಮೊಳಗಿದೆ, ಅದನ್ನು ಒಳಗೆ ಕೆಲಸ ಮಾಡಿಸಬಹುದು ಅಥವಾ ಬಾಹ್ಯ ರೂಪದಲ್ಲಿ ಭೌತಿಕವಾಗಿ ಕೂಡ ಅದನ್ನು ನಿರ್ಮಾಣ ನಾವು ಮಾಡಬಹುದು. ನಾವು ಭೌತಿಕವಾಗಿ ನಿರ್ಮಾಣ ಮಾಡುವಾಗ ಕೆಲವಾರಾದರೂ ನಮಗೆ ಅಡ್ಡಿ ಆತಂಕಗಳು ಮಿತಿಗಳು ಬರುತ್ತೆ. ಆದರೆ ಒಳಗಡೆ ನಾವು ಕೆಲಸ ಮಾಡುವಾಗ ಈ ಥರದ ಮಿತಿಯೇ ಇಲ್ಲ, ಅಷ್ಟು ವಿಶಾಲವಾಗಿ ಕೆಲಸ ಮಾಡಬಹುದು. ಹಾಗೆ ಆ ಮಿತಿ ಇಲ್ಲದ ಒಳಗೇ ಇರತಕ್ಕಂಥ ಯಂತ್ರಗಳಿಂದ ನೋಡ್ತಕ್ಕಂಥದ್ದು ಇದೆಲ್ಲ ಅದು ಇವತ್ತಿನ ಒಂದು ವಿಜ್ಞಾನಕ್ಕಿಂತ ಸ್ವಲ್ಪ ಸೂಕ್ಷ್ಮವಾಗಿರ್ತಕ್ಕಂಥ ವಿಜ್ಞಾನ. ಆ ಹಂತದಲ್ಲಿ ಕೆಲಸ ಮಾಡಿ ಸತ್ಯವನ್ನು ಕಂಡಿದ್ದಾರೆ ಇವರು. ಎರಡನೇದು ಏನಂತಾರೆ, ಅಬ್ಸರ್ವೇಷನ್ ಅಂತ ಹೇಳ್ತೀವಿ ನಾವು. ಈ ಅಬ್ಸರ್ವೇಷನ್ ಎಷ್ಟೆಷ್ಟು ಸೂಕ್ಷ್ಮ ಆಗುತ್ತೋ ನಮಗೆ ಅಷ್ಟಷ್ಟು ಕೂಡ ಅಲ್ಲಿರ್ತಕ್ಕಂಥ ನಿಯಮಗಳು ಚೆನ್ನಾಗಿ ಗೊತ್ತಾಗುತ್ತೆ. ಯಂತ್ರವೇ ಬೇಕು ಅಂತಿಲ್ಲ ಅಲ್ಲಿ. ವಾಟ್ ವಿ ನೀಡ್ ಈಸ್ ಅನ್ ಅಬ್ಸರ್ವೇಷನ್. ಆ ಅಬ್ಸರ್ವೇಷನ್ ಅಲ್ಲಿ ನಮ್ಗೆ ಏನು ಕಾಣುತ್ತೆ ಅದರ ಹಿಂದೆ ಇರ್ತಕ್ಕಂಥ ನಿಯಮಗಳು ಕೂಡ ನಮಗೆ ಗೋಚರ ಆಗುತ್ತೆ. ಇದರ ಕೆಲಸ ಸ್ವಲ್ಪ ಕಮ್ಮಿ ಆದಾಗ ಏನಾಗುತ್ತೆ, ಇದ್ರದ್ದು ಬೇಕು ನಮಗೆ. ಇದರ ಕೆಲಸ ಚುರುಕಾಗಿದ್ದರೆ ಇದರ ಮಿತಿ ನಮ್ಗೆ ಅರ್ಥ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನಿನ್ನ ಪ್ರಶ್ನೆಗೆ ಉತ್ತರ ಹುಡುಕಬೇಕು. ಎಲ್ಲ ಇರೋದು ಮೂಲ ಇಲ್ಲೇನೇ. ಇಲ್ಲಿ ವೈಜ್ಞಾನಿಕವಾಗಿ ತರ್ಕಬದ್ಧವಾಗಿ ನಿಯಮಗಳಿಗೆ ಅನುಸಾರವಾಗಿ ಆಲೋಚನೆ ಮಾಡಿದಾಗ ಈ ಬಾಹ್ಯ ಯಂತ್ರಗಳ ಸಹಾಯ ಇಲ್ಲದೇ ಕೂಡ ನಮಗೆ ಒಳಗಡೆ ಅಂತಃಚಕ್ಷು ಅದಕ್ಕೆ ಗೋಚರವಾಗ್ತಕ್ಕಂಥ ವಿಚಾರ ಇದೆ. ಆದರೆ ಅದಕ್ಕೆ ನಿರಂತರವಾದಂಥ ಒಂದು ಶ್ರಮ ಬೇಕು, ನಿರಂತರವಾದ ಒಂದು ಸಾಧನೆ ಬೇಕು, ಅಭ್ಯಾಸ ಬೇಕು, ಇದ್ರೆ ಆಗುತ್ತೆ. ನಮ್ಮಲ್ಲಿ ಎಂಥ ಅಗಾಧವಾದ ಶಕ್ತಿ ಇದೆ ಅನ್ನೋದನ್ನು ತುಂಬ ಸರಳವಾದ ಮಾತುಗಳಲ್ಲಿ ಅಣ್ಣ ನಮಗೆ ತಿಳಿಸ್ಕೊಟ್ಬಿಟ್ಟಿದ್ದಾರೆ. ಅಂಥ ಶಕ್ತಿಯನ್ನು ನಾವು ಕಂಡುಕೊಳ್ಳೋಕ್ಕೆ ಏನು ಮಾಡಬೇಕು ಅನ್ನುವಂಥ ಸೂತ್ರಗಳನ್ನು ಸಹ ಅವರು ಹೇಳಿದ್ದಾರೆ. ನೋಡಿ ಹೇಗೆಲ್ಲ ನಾವು ಹೊಸ ಬೆಳಕನ್ನು ಕಾಣ್ತಾ ಇದ್ದೀವಿ. ಚೆಲ್ಲೋಣ ಹೊಸ ಬೆಳಕನ್ನು.